ಅದೇ ಈ ಸೀಸನ್ ಅಲ್ಲಿ ತುಂಬಾ ಅನಿರೀಕ್ಷಿತವಾಗಿ ಹೊರಗೋದವರೇ ಜಾಸ್ತಿ. ರಂಜಿತ್ ಮತ್ತು ಜಗದೀಶ್ ಅವರ್ ಆಗಿರ್ಬೋದು, ಶೋಭಾ ಶೆಟ್ಟಿ ಅವರು, ನೀವು ಸೇರ್ಕೊಂಡ್ರಿ. ಸೊ ನೀವು ಕೂಡ ಈ ಒಂದ್ ಸಾಲಿಗೆ ಸೇರ್ಕೋತೀರಾ ಅಂತ ಅನ್ಸಿತ್ತ ನಿಮ್ಗೆ? ಇಲ್ಲ ಸರ್, ನಾನು ಆತರ ಸಾಲಿಗೆ ಸೇರಿದೀನಿ ಅಂತ ನಾನು ಅನ್ಕೊಳ್ಳಲ್ಲ. ಯಾಕಂದ್ರೆ ನಂದೇ ಆದಂತ ಒಂದು ಬಲವಾದ ಕಾರಣದಿಂದ ನಾನು ಹೊರಗಡೆ ಬಂದಿದ್ದೀನಿ. ಆತರ ಸಾಲಿಗೆ ನಾನು ಸೇರ್ಕೊಳ್ಳಲ್ಲ. ಯಾಕಂದ್ರೆ ಯಾರು ಜಗಳ ಮಾಡಿಲ್ಲ, ಯಾವ್ದೋ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಾಗ್ಲಿ, ಪದ ಬಳಕೆ ಎಲ್ಲ ಆಗ್ಲಿ ನಾನು ಯಾವತ್ತೂ ಮಾಡಲಿಲ್ಲ. ಒಳ್ಳೆ ಸ್ನೇಹಿತರು ಜಗದೀಶ್. ಜಗದೀಶ್ ನಾನು ಒಳ್ಳೆ ಸ್ನೇಹಿತರು. ಬಂದ ತಕ್ಷಣ ಫಸ್ಟ್ ಜಗದೀಶ್ ಹತ್ರನೇ ಮಾತಾಡಿದೆ ಫೋನ್ ಮಾಡಿ. ಅಂದ್ರೆ ಒಳಗಡೆ ಇದ್ದಾಗ ನಮ್ಗೆ ಅಲ್ಲಿ ಮಾತಾಡಕ್ ಅವಕಾಶ ಇರ್ಲಿಲ್ಲ. ಹೊರಗಡೆ ಬಂದ್ಮೇಲೆ ಫಸ್ಟ್ ನಾನು ಫೋನ್ ಮಾಡಕ್ ಅವಕಾಶ ಸಿಕ್ಕಾಗ ಜಗದೀಶ್ ಅವರಿಗೆ ಫೋನ್ ಮಾಡಿ ಮಾತಾಡಿದೆ. ಒಳ್ಳೆ ಸ್ನೇಹಿತರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಕರೆಕ್ಟ್. ಸುಮಾರು ವಿಷಯಗಳನ್ನ ಮಾತಾಡಿದ್ರು. ಕಿಚ್ಚನ ಚಪ್ಪಾಳೆ ಉತ್ತಮ ಆಗಿರಬಹುದು, ಕ್ಯಾಪ್ಟನ್ ಆಗಿದ್ದಾಗಿರಬಹುದು, ನೀವು ಒಬ್ರೆ ಇಡೀ ಮನೇಲಿ ಹೇಳ್ಬೇಕು ಅಂತಂದ್ರೆ ಎಲ್ಲವೂ ಸಿಕ್ಕಿರೋದು. ಹೇಗ್ ಅನ್ಸುತ್ತೆ ನಿಮ್ಗೆ? ಮನೆಗೆ ಹೋಗಿ ಇದೆಲ್ಲ ಸಂಪಾದನೆ ಮಾಡ್ತೀನಿ ಅಂತ ಅನ್ಕೊಂಡಿದ್ರ ನೀವು? ಹೇಗೆ? ತುಂಬಾ ಪ್ರೌಡ್ ಫೀಲ್ ಇದೆ ಸರ್. ಒಳಗಡೆ ಹೋಗ್ಬೇಕಾದ್ರೆ ಒಂಥರ ಇರುತ್ತೆ, ಒಳಗಡೆ ಹೋದ್ಮೇಲೆ ಒಂಥರ ಆಗುತ್ತೆ. ಇವರೆಲ್ಲರೂ ಮೊದಲಿಗೆ ನಮ್ಮನ್ನೇ ಟಾರ್ಗೆಟ್ ಮಾಡಿ ನಮ್ಗೆ ಕಳಪೆ, ನಮ್ಗೆ ನಾಮಿನೇಟ್ ಎಲ್ಲ ಮಾಡ್ಬೇಕಾದ್ರೆ ನನ್ಗೆ ಅನ್ಸೋದು, ನಾವೇನ್ ಚಪ್ಪಾಳೆ ತಗೊಳಕಾಗತ್ತಾ, ನಮಗೇನ್ ಉತ್ತಮ ಕೊಡ್ತಾರ ಇವರೆಲ್ಲ ಅಂತ ನಾನು ಅನ್ಸಿದ್ದು ಉಂಟು ಒಂದೊಂದು ಟೈಮಲ್ಲಿ. ಬಟ್ ಮನುಷ್ಯ ಹೇಗೆ ಅಂತಂದ್ರೆ ಸರ್, ಬದಲಾವಣೆ ಆಗಕ್ಕೆ ಒಂದೊಂದು ಅವಕಾಶಗಳು ಸಿಗ್ತವೆ ಸರ್. ಅವರೆಲ್ಲ ಕೊಡುವಂತ ಒಂದೊಂದು ಪದಗಳು, ಒಂದೊಂದು ಕಾಂಪ್ಲಿಮೆಂಟ್ ಕೂಡ ನಮ್ಗೆ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ನಾವು ಬದಲಾಗೋದಕ್ಕೆ ದಾರಿದೀಪ ಆಗ್ತವೆ. ಆ ತರದೊಂದನ್ನ ಅವರೆಲ್ಲ ಕೊಟ್ಟದನ್ನ ವಿಷಯನ ತಗೊಂಡು ನನ್ನನ್ನು ಬದಲು ಮಾಡ್ಕೊಂಡದಕ್ಕೆ ನನಗೆ ಉತ್ತಮನ ಕೊಟ್ಟರು. 2 ಸಲ ಉತ್ತಮ ತಗೊಂಡೆ. ಕಿಚ್ಚ ಸರ್ ಚಪ್ಪಾಳೆ ತಗೊಂಡೆ, ಕ್ಯಾಪ್ಟನ್ ಆದೆ. ಆ ಮನೆಗೆ ಏನ್ ನಾನು ಆಗ್ಬೇಕಾಗಿತ್ತು ಎಲ್ಲೋ ನಡೆಯುತ್ತೆ. ಕರ್ಣನ್ ಪಟ್ಟು ಸೆಂಟರ್. ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಲಾಯರ್ ಜಗದೀಶ್ ಅವರ ವಿಚಾರಕ್ಕೆ ಬರೋದಾದ್ರೆ, ಈಗ ಆಕ್ಚುಲಿ ಅಂದ್ರೆ ಇಡೀ ಮನೆ ಬೇಡವಾಗಿತ್ತು ಅವ್ರು ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ. ಬಟ್ ಹೊರಗಡೆ ಅವ್ರಿಗೇನೆ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಇತ್ತು, ನಿಮ್ ಗಮನಕ್ಕೂ ಬಂದಿರ್ಬೋದು ಅದು. ಸೊ ಹೇಗೆ ಮನುಷ್ಯ ಅವ್ರು? ಬಿಕಾಸ್ ಅವರು ಕಂಟೆಂಟ್ ಗೋಸ್ಕರನೇ ಮಾಡ್ತಿದ್ದಾರೆ ಅನ್ನೋದು ನಮಗೂ ಗೊತ್ತಾಯ್ತು. ಇನ್ಫ್ಯಾಕ್ಟ್ ಇಂಟರ್ವ್ಯೂ ಮಾಡುವಾಗ, ಬಿಕಾಸ್ ನಾವು ಕೇಳಿದ ಪ್ರಶ್ನೆಗೆ ನಮ್ಮ ಇಂಟರ್ವ್ಯೂ ಬೇರೆ ತರ ಹೇಳಿರ್ತಾ ಇದ್ರು, ಇನ್ನೊಂದು ಇಂಟರ್ವ್ಯೂ ಬೇರೆನೇ ಉತ್ತರ. ಸೊ ಎಲ್ಲ ಕಂಟೆಂಟ್ ಗೋಸ್ಕರನೇ ಅವ್ರು ಬದುಕ್ತಾ ಇರುವಂತಹ ಒಬ್ಬ ಮನುಷ್ಯ ಅನ್ನೋದು ಆಮೇಲೆ ಅರ್ಥ ಆಯ್ತು ನಮ್ಗೆ. ಸೊ ಹೊರಗಡೆ ಇದ್ದಾಗ ಹೆಂಗಿದ್ರು ಅವರು ಅಂತ. ಸರ್, ಅದು ಒಳ್ಳೆ ಮಗು ಅಂತ ಮನ್ಸು ಸರ್ ಅವರು. ಇಡೀ ಮನೆಯಲ್ಲಿ ಎಲ್ಲರ ಜೊತೆ ಜಗಳ ಆಡಿದ್ರು, ಅವ್ರ ಜೊತೆ ಮಾತಾಡ್ತಿದ್ರು. ನನ್ ಜೊತೆ ಯಾವತ್ತೂ ಆತರ ಮಾಡ್ಲಿಲ್ಲ ಸರ್. ನಾನು ಎಷ್ಟೇ ಜಗಳ ಆಡೋರು ಕೂಡ 2 ಅವರ್ ಮತ್ತೆ ನಾವಿಬ್ರು ಒಂದಾಗಿ ಕೂತ್ಕೋತಾ ಇದ್ವಿ. ಮನೆಯವ್ರು ಎಲ್ರಿಗೂ ಒಂದ್ ಹೇಗಂದ್ರೆ, ಏನ್ ಇಷ್ಟು ಜೋರ್ ಇಬ್ರು ಜಗಳ ಆಡ್ತಾರೆ ಮತ್ತೆ ಇಬ್ರು ಕೂಡ್ತಾರೆ ಅನ್ನೋದೊಂದು ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇತ್ತು ಮನೇಲಿ. ಆತರ ಇದ್ವಿ ನಾನು ಜಗದೀಶ್ ಅವರು. ಒಳ್ಳೆ ಮಗು ಅಂತ ಮನ್ಸು ಸರ್. ಅವ್ರನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅವ್ರು ಏನು ಅಂತ ಗೊತ್ತಾಗುತ್ತೆ. ಕಂಟೆಂಟ್ ಗೋಸ್ಕರ ಬದುಕ್ತಾ ಇರೋರು ಜಗದೀಶ್ ಅಂತ ನನ್ಗೇನ್ ಅನ್ಸಲ್ಲ ಸರ್. ಅವ್ರದ್ದೇನಾದ್ರು ಅಂದ್ರೆ ಒಂದೇನಾದ್ರು ಕ್ರಿಯೇಟಿವ್ ಆಗಿರ್ಬೇಕು, ಕ್ರಿಯೇಟಿವಿಟಿ ಆಗಿರ್ಬೇಕು ಅಂತ ಅವ್ರು ಯಾವತ್ತು ಬಯಸ್ತಾರೆ. ಜೀವನ ಇರೋದಷ್ಟು ದಿನ ಕ್ರಿಯೇಟಿವಿಟಿ ಆಗಿ ಚೆನ್ನಾಗಿ ಎಂಜಾಯ್ ಮಾಡಿ ನಕ್ಕೊಂಡ್ ಜೀವನನ ಎಂಡ್ ಮಾಡೋಣ ಅಂತ ಯಾವತ್ತೂ ಹೇಳ್ತಿರ್ತಾರೆ. ಆ ತರದಂತ ಮನುಷ್ಯ ಸರ್.